ಕರ್ನಾಟಕದಲ್ಲಿ ಎಷ್ಟು ಪೆಂಡಿಂಗ್ ಕೇಸಸ್ ಇದೆ ಸರ್? ಕರ್ನಾಟಕದಲ್ಲಿ ಈಗ ಪೆಂಡಿಂಗ್ ಕೇಸಸ್ 2 ಲಕ್ಷ ಮೇಲೆ 2 ಲಕ್ಷ ಕ್ರಿಮಿನಲ್ ಕೇಸಸ್ ವಿಚಾರ ಬಂದಾಗ ಈ ಲೆಕ್ಕ ಕೇಳಿಸ್ಕೊಳ್ಳಿ. ಹುಬ್ಬಳ್ಳಿ ಕಮಿಷನರೇಟ್ ಅದು ಬೇಡ, ಅಲ್ಲಿ 600 ಕೇಸ್. ಇದೇ ಶಹರ ಠಾಣೆ ಎಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ಶ್ರೀಕಾಂತ್ ಪೂಜಾರಿ, ಅದೇ ಠಾಣೆಯಲ್ಲಿ 32 36 ಜನ ಅರೆಸ್ಟ್ ಮಾಡಿರೋದು ಅಂತ. ಅದು ಬಿಟ್ಟು ನಾನು ಮಾತಾಡ್ತಿರೋದು ಟೈಮಿಂಗ್ ಪ್ರಶ್ನೆ. ಪೊಲೀಸ್ ನ್ಯಾಯಾಲಯಕ್ಕೆ ಯಾವ ಟೈಮಿಂಗ್ಸ್ ಇರುತ್ತೆ? ನ್ಯಾಯಾಲಯಕ್ಕೆ ಯಾವ ಟೈಮಿಂಗ್ಸ್ ಇರುತ್ತೆ? ಆಮೇಲೆ ಪ್ರಹ್ಲಾದ್ ಜೋಶಿ ಇದರಲ್ಲಿ ಈ ಪ್ರಕರಣದಲ್ಲಿ ಅಲ್ಲ ಒಂದು ನಿಮಿಷ ಈ ಪ್ರಕರಣದಲ್ಲಿ ಪ್ರಹ್ಲಾದ್ ಜೋಶಿ ಅವರು ವಾತಾವರಣ ಏನಿದೆ ಅಲ್ಲ ಇಡೀ ಭಾರತದಲ್ಲಿ ಸಾತ್ವಿಕತೆ ನಿರ್ಮಾಣ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕಾನೂನಿಗೆ ಧಾರ್ಮಿಕತೆ ಇಲ್ಲ. ಕಾನೂನು ಮುಂದೆ ಎಲ್ಲರೂ ಸಮಾನರೇ. ಕಾನೂನು ಮುಂದೆ ನಾನು ಇದು ಮುಗಿಸ್ಬಿಡ್ತೀನಿ ಒಂದು ನಿಮಿಷ. ಈಗ ಮೊನ್ನೆ ಆಯ್ತು ಏನು ಕೇಸ್ ಇಲ್ಲದೆ ಎಲ್ಲಿ ಬೆಳಗಾವಲ್ಲಿ ಅದನ್ನು ತೆಗೆದ್ರು, ಹುಬ್ಬಳ್ಳಿಯಲ್ಲಿ ತೆಗೆದ್ರು, ಈಗ ಚಿಕ್ಕಮಂಗ್ಳೂರಲ್ಲಿ ತೆಗೆದಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ ವಾತಾವರಣ ಏನಾಗಿದೆ, ಈಗ ಎಲ್ಲ ಕಡೆನೂ ಸಾತ್ವಿಕ ಆಗ್ತಾ ಇದೆ, ಎಲ್ಲಾ ಕಡೆನೂ ಹಿಂದುತ್ವದ ಏನೊಂದು ಅಲೆ ಇದೆ ಎಲ್ಲ ಜೋರಾಗ್ತಾ ಇದೆ. ಅದು ಅವರಿಗೆ ಹೇಗಾದ್ರೂ ಮಾಡಿ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಅದಕ್ಕೆ ಕಲ್ಲೆಸಬೇಕು ಅಥವಾ ಭಂಗ ಮಾಡಬೇಕು ಅಂತ ಹೇಳಿ ಬೇಕಂತ ತೆಗಿತಾ ಇದ್ದಾರೆ. ಯಾಕಂದ್ರೆ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರಿಗೆ ಅಕ್ಷತೆ ಕೊಡ್ತಾ ಇದ್ದೇವೆ, ದೀಪ ಹಚ್ಚಿ ಅಂತ ಎಲ್ಲ ಪ್ರಬೋಧನೆ ಮಾಡ್ತಾ ಇದ್ದೀವಲ್ಲ, ಎಲ್ಲರೂ ಬರ್ತಾ ಇದ್ದಾರೆ ಇದರಲ್ಲಿ, ಎಲ್ಲ ಸಮುದಾಯ ಅದನ್ನ ನೋಡಿ ನಿಮ್ಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಪರಿಣಾಮವಾಗಿ ಈ ತರ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಆಶ್ಚರ್ಯ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಹಿಸ್ಟ್ರಿ ಓದಿದ್ದೆ ಅವಾಗ, ಅಂದ್ರೆ ಮೊಘಲರ್ ಹಂಗ್ ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು ಅಂತ. ಆದ್ರೆ ಈಗ ಪ್ರತ್ಯಕ್ಷ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇದನ್ನ ಅನುಭವಿಸ್ತಾ ಇದ್ದೇವೆ. ಈ ಕಳೆದ 6 ತಿಂಗಳಿಂದ ಒಂದು ಹಿಂದೂ ಫೋಬಿಯಾ ಕಾಂಗ್ರೆಸ್ ನಲ್ಲಿ ಬಂದ್ಬಿಟ್ಟಿದೆ. ಅಲ್ಲ ನಮಗಿಲ್ಲ, ನಿಮಗೆ ಕಾಂಗ್ರೆಸ್ ಫೋಬಿಯಾ ಬಂದಿದೆ. ತಲೆ ಒಳಗಡೆ ಏನಿದೆ ಅಂತಂದ್ರೆ ಅವರು ಒಂದು ಮೆಸೇಜ್ ಅನ್ನ ಅವ್ರಿಗೆ ಯಾರನ್ನ ಕಳಿಸ್ಬೇಕಾಗಿದೆ ಅವ್ರಿಗೆ ನೋಡಿ. ಬಹಳ ದೊಡ್ಡದಾದಂಥ ರೀತಿಯೊಳಗಡೆ ಇದನ್ನು ವಿಜೃಂಭಣೆಯಿಂದ ರಾಮ ಮಂದಿರ ನಮ್ಮ ಕೈಲಿ ಎಷ್ಟು ಸಾಧ್ಯ ಇದ್ದೋ ನಾವು ಏನೆಲ್ಲ ಮಾಡಿದ್ವಿ, ತೊಂದರೆ ಕೊಟ್ವಿ ಅವ್ರಿಗೆ. ಅವ್ರು ಒಂದು ಸೆಕ್ಷನ್ಸ್ ಅನ್ನ ಸಮಾಧಾನ ಮಾಡಬೇಕಾಗಿದೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ರಾಮನ ಬೇಡ ಅಂತ ಮೊದಲು ಮುಸಲ್ಮಾನರಕ್ಕಿಂತ ಜಾಸ್ತಿ ವಿರೋಧ ಮಾಡಿದಂತವ್ರು ಕಾಂಗ್ರೆಸ್ಸಿಗರು. ಯಾಕೆ ಕೇಸ್ ಒಳಗಡೆ ಜನಾಕ್ರೋಶ ಇತ್ತಲ್ಲ, ಕಾಲ್ಪನಿಕ ಅಂತ ಹೇಳಿದವರು ಯಾರು? ಸರ್ವೆ ಮುಸಲ್ಮಾನರು ವಿರೋಧ ಮಾಡ್ತಾ ಇದ್ದಾರೆ.
ರಜಾಕ್ ಅವರೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತು, ನೀವು ಮಾತಾಡಿದ್ರಿ. ರಜಾಕ್ ಅವರೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ನಾವು ಫಸ್ಟೇ ಕೇಳ್ಕೊಂಡ್ವಿ, ಸಂತೆ ಮಾಡೋದು ಬೇಡ, ಒಬ್ರಾದ್ಮೇಲೆ ಒಬ್ರು. ರಜಾಕ್ ಅವ್ರೆ, ಮುಸ್ಲಿಂ ಮುಖಂಡ ಮುಸ್ಲಿಂ ಮುಖಂಡ ಅದಕ್ಕೆ ಅವ್ರು ಮಾತಾಡ್ಲಿ. ನಿಮ್ಮ ಸಮುದಾಯವನ್ನ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಮಹೇಶ್ ಅವರೇ ಕೇಳಿಸ್ಕೋಬೇಕು. ಪ್ರಶ್ನೆ ಕೇಳಿಸ್ಕೊಳ್ಳಿ. ವ್ಯವಧಾನ ಬೇಕು.